ನಾನಾಡೋ ಮಾತು ನಿಂದೇನೆ. ಅಮೂಲ್ ಬೇಬಿ ಹೋಗೋಣ. ಏನು ಹೊಸದಾಗಿ ನೋಡ್ತಿದ್ಯಾ? ಈ ಸೀರೆಲಿ ನೀನು ಹೊಸದಾಗಿ ಕಾಣಿಸ್ತಾ ಇದೆಯಾ ಸತ್ಯ? ಸಾಕು ಸಾಕು ನೋಡು, ಕಾಂಪ್ಲಿಮೆಂಟೇ ಕೊಡೋಕೆ ಬಿಡಲ್ಲ ಅಂತ್ಯ. ನೋಡು, ನನಗೆ ನೀನು ಹೀಗೆಲ್ಲ ಹೇಳಿದ್ರೆ ನಾಚಿಕೆ ಆಗತ್ತೆ ಅಮೂಲ್ ಬೇಬಿ. ಓ ಹೌದಾ? ಹಾಗಿದ್ರೆ ಹೇಳೇ ಹೇಳ್ತೀನಿ. ಸತ್ಯ, ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. So beautiful. ಸರಿ ಬಾ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀವಿ? ಹಲೋ, ಇವತ್ತು ನಮ್ಮ ಡಿನ್ನರ್ ಡೇಟ್ ಇದೆ, ಮರ್ತೋದ್ಯಾ? ಅದೇ ಈಗ ಎಲ್ಲಿ? ಏನಿದು ಸರ್ಪ್ರೈಸು? ಸತ್ಯ, ನಿನ್ನ ಜೊತೆ ಕಳೆಯೋ ಪ್ರತಿ ಕ್ಷಣನೂ ನನಗೆ ಸ್ಪೆಷಲ್ ಆಗಿ ಇರಬೇಕು ಅಂತ ನಾನು ಬಯಸ್ತೀನಿ. ಅದಕ್ಕೆ ಆಚೆ ಅಂತೂ ನಮ್ಮ ಕೈಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅಂತ ನನ್ನ ಪ್ರೀತಿನ ಪುಟ್ಟದಾಗಿ ನಮ್ಮ ಮನೆ ಥ್ಯಾಂಕ್ ಯು ಅಮೂಲ್ ಬೇಬಿ. ನಾನು ನಿನ್ನ ಜೊತೆ ಆಚೆ ಬರದೇ ಇರೋದಕ್ಕೆ ಎಲ್ಲಿ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿರ್ತೀಯ ಅಂತ ಗಾಬರಿ ಆಗಿದ್ದೆ. ಸತ್ಯ, ಹೆಂಡತಿನ ಗಂಡ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಗಂಡ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಈ ನಿನ್ನ ಪ್ರೀತಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ.
ನೀನೇನು ಹೇಳಬೇಡ. ಬೇಕಾದರೆ ಒಂದು ಗಿಫ್ಟ್ ಕೊಡು. ಏನು ಏನು ಅಂತ ನಿನಗೆ ಗೊತ್ತಿಲ್ವಾ? ಕಳ್ಳಿ. ಅಮೂಲ್ ಬೇಬಿ. ಏನು ಕೊಡಲ್ವಾ? ಬೇಡ ಬಿಡು. ಅದನ್ನು ಹೇಗೆ ತೊಗೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಮುಂದಿನ ಕೆಲಸ ಶುರು ಮಾಡೋಣ. ಮಾತುಕತೆ ಅಂತ ಸಮಯ ವೇಸ್ಟ್ ಮಾಡೋದು ಬೇಡ. ನಮಗೆ ಬಾಲನೂ ಹೊಸಬ ಅಲ್ಲ, ನಿಮಗೆ ರುಕ್ಕುನು ಹೊಸಬ್ಳಲ್ಲ. ತಾಂಬೂಲ ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡೋಣ. ನಿನಗೆ ಒಪ್ಪಿಗೆ ಇದೆಯೇನಪ್ಪ ಬಾಲ? ಏನ್ ಮಾಡಿದ್ರು ಇವ್ರನ್ನ ತಡೆಯಕ್ಕಾಗ್ತಿಲ್ವಲ್ಲ. ಎಲ್ಲ ಸೇರಿ ನನ್ನ ಬಾಲನ್ನ ನನ್ನಿಂದ ಕಿತ್ಕೋತಿದ್ದಾರೆ. ಹೇಗೆ ಈ ಎಂಗೇಜ್ಮೆಂಟ್ನ ತಡಿಲಿ? ನಿಜವಾಗ್ಲೂ ಬಾಲನ್ನ ಕಳ್ಕೊತಾ ಇದ್ದೀನಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಬಾಲನ್ನ ಕಳ್ಕೊಳ್ಳಲ್ಲ. ಅವನು ನನಗೆ ಬೇಕು, ಅವನ ಪ್ರೀತಿ ನನಗೆ ಬೇಕು. ಅವನು ನನ್ನ ಗಂಡ. ಇಲ್ಲ, ಇವಾಗ ನಾನು ಏನಾದರೂ ಮಾಡಲೇಬೇಕು. ಏನು ಮಾಡಲಿ? ನೇರವಾಗಿ ಅವನ ಹತ್ರನೇ ಹೋಗಿ, ಬಾಲ ನೀನು ನನಗೆ ಬೇಕು, ಅವಳನ್ನ ಮದುವೆ ಮಾಡ್ಕೋಬೇಡ, ನಾವಿಬ್ರು ಜೊತೆಯಾಗಿ ಬದುಕೋಣ ಅಂತ ಹೇಳ. ಸಾರಿ ಕೇಳ್ಬಿಡ್ಲಾ? ಬಾಲ ಒಪ್ಕೋತಾನ? ನಾನು ಹಾಗೆ ಕೇಳಿದ್ರೆ ಅವನ ಮುಂದೆ ನಾನು ಚಿಕ್ಕೋಳಾಗಲ್ವಾ? ನಮ್ಮಿಬ್ರು ಮದುವೆಲಿ ನಾನೊಬ್ಳೇ ತಪ್ಪು ಮಾಡಿಲ್ಲ. ಅವನು ಸುಳ್ಳು ಹೇಳಿ ತಪ್ಪು ಮಾಡಿದ್ದಾನೆ, ನನಗೆ ಮೋಸ ಮಾಡಿದ್ದಾನೆ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಅವನಿಗೆ ಸಾರಿ ಕೇಳಲಿ? ಹಾಗಂತ ಅವನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಏನೇ ಆದರೂ ಸರಿ, ಅವನನ್ನ ನಾನು ಪಡ್ಕೊಂಡೇ ಪಡ್ಕೋತೀನಿ. ಅಮೂಲ್ ಬೇಬಿ, ಏನಿದು? ನಿನಗೆ ಗೊತ್ತಾಗುತ್ತೆ. ಏನ್ ಮಾಡ್ತಿದ್ಯಾ? ನನ್ ಕಾಲ್ ಯಾಕೆ ಮುಡ್ತಿದ್ಯಾ? ಸುಮ್ಮನೆ ಕೊಡು ಸತ್ಯ. 100 ಪ್ರಶ್ನೆ ಕೇಳ್ಬೇಡ. ಇಲ್ಲ, ಗಂಡ ಹೆಂಡತಿ ಕಾಲ್ ಮುಟ್ಬಾರ್ದಂತೆ. ಇನ್ನು ನೀನ್ ಯಾವ ಕಾಲದಲ್ಲಿದ್ಯಾ ಸತ್ಯ? ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಸಮಾನವಾಗಿ ಬಾಳ್ಬೇಕು. ಆಯ್ತು ಸರಿ, ಇವಾಗ ಗಂಡ ಹೆಂಡತಿ ತಲೆ ಮುಟ್ಬೋದಾ? ಕೈ? ಹಾಗಿದ್ರೆ ಕಾಲು ಮುಟ್ಬೋದು. ಸುಮ್ನೆ ಕಾಲು ಕೊಡ್ ಸತ್ಯ. ತಲೆ ಕೈ ಕಾಲು ಏನ್ ವ್ಯತ್ಯಾಸ? ಎಲ್ಲ ನಮ್ ದೇಹದ ಪಾರ್ಟ್ಸ್ ತಾನೆ. ಹೌದು, ಆದ್ರೂ ನಿನ್ನ ಕಾಲ್ ಮುಟ್ಬೇಡ ಅಷ್ಟೇ. ಹೆಂಡತಿ ಆದವಳು ಗಂಡನ್ ಮಾತು ಕೇಳಬೇಕು. ಆರಾಮಾಗಿ ಹಿಂದೆ ಕೂತ್ಕೋ. ಓ
ಕಾಲು ನೋವ್ತಾ ಇದೆ ತಾನೇ? ನಿನ್ಗೆ ಹೇಗೆ ಗೊತ್ತಾಯ್ತು? ನನ್ನ ಹೆಂಡತಿ ಬಗ್ಗೆ ನನಗೆಲ್ಲ ವಿಷಯನೂ ಗೊತ್ತು. 15 ನಿಮಿಷ ಸತ್ಯ ಇದೇ ಥರ ಬಿಸಿನೀರಲ್ಲಿ ನೀನು ಕಾಲಿಟ್ಕೊಂಡಿದ್ರೆ ನಿನ್ನ ಕಾಲು ನೋವು ಹೇಗೆ ಮಾಯ ಆಗುತ್ತೆ ನೋಡ್ತಾ ಇರು. ನನ್ನ ಕಾಲು ನೋವು ಆಗಲೇ ಹೊರಟೋಯ್ತು. ಬಿಸಿನೀರಲ್ಲಿ ಕಾಲಿಟ್ಟಾಗಲ್ಲ, ಮತ್ತೆ ನಿನ್ನ ಹೆಗ್ಲ ಮೇಲೆ ತಲೆ ಇಟ್ಟಾಗ. ಸತ್ಯ ಅಳ್ತಾ ಇದೆಯಾ? ನೀನು ತೋರಿಸ್ತಿರೋ ಈ ಪ್ರೀತಿಗೆ, ಕಾಳಜಿಗೆ ಮನಸ್ಸು ತುಂಬಿ ಬರ್ತಿದೆ ಅಮೂಲ್ ಬೇಬಿ. ಹಲೋ ಮೇಡಮ್, ಇಷ್ಟಕ್ಕೆಲ್ಲ ಎಮೋಷನಲ್ ಆಗೋ ಸೀನ್ ಇಲ್ಲ. ಒಂದು ವೇಳೆ ನನಗೆ ಈ ಥರ ಆಗಿದ್ದಿದ್ರೆ ಇದನ್ನೆಲ್ಲ ನೀನು ಮಾಡ್ತಾ ಇರಲಿಲ್ವಾ? ಇದು ಹಾಗೆ ಸತ್ಯ. ಇಲ್ಲ ಅಮೂಲ್ ಬೇಬಿ, ಎಷ್ಟೋ ಸಂಸಾರದಲ್ಲಿ ಹೆಂಡತಿ ಆಚೆನೂ ದುಡಿಬೇಕು, ಮನೆಗೆ ಬಂದು ಮಕ್ಕಳು ಅಡುಗೆ ಎಲ್ಲನೂ ಸಂಭಾಳಿಸ್ಬೇಕು. ಅಷ್ಟು ಮಾಡಿದ್ರು ಗಂಡಂದ್ರಿಗೆ ತೃಪ್ತಿ ಇರಲ್ಲ. ಎಷ್ಟು ಕೂಗಾಡ್ತಾರೆ, ಬೈತಾರೆ, ಹೀಯಾಳಿಸ್ತಾರೆ. ಇದನ್ನೆಲ್ಲ ನಾನು ನೋಡ್ಕೊಂಡು ಬೆಳೆದಿದ್ದೀನಿ ಅಮೂಲ್ ಬೇಬಿ. ಎಷ್ಟು ಹೆಂಡ್ತಿರ್ಗೆ ನಿನ್ನಂತ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗ್ತಾರೆ ಹೇಳು? ಆಚೆ ದುಡ್ದು ಒದ್ದಾಡ್ಕೊಂಡು ಮನೆಗೆ ಬರುವಾಗ ನಿನ್ನ ಹಾಗೆ ಕೇರ್ ಮಾಡೋ ಪಾರ್ಟ್ನರ್ ಎಲ್ರಿಗೂ ಸಿಗಬೇಕು ಅಮೂಲ್ ಬೇಬಿ. ನೀನು ಹೇಳ್ತಾ ಇರೋದು ನಿಜಾನೇ. ಅದಕ್ಕವರು ಹೋದ ಜನ್ಮದಲ್ಲಿ ತಪಸ್ ಮಾಡಿರಬೇಕು. ಆವಾಗಲೇ ನಂತರ ಮಾಸ್ಟರ್ ಪೀಸ್ ಸಿಗಕ್ಕೆ ಸಾಧ್ಯ. ನೀನು ಮಾಸ್ಟರ್ ಪೀಸು. ಯಾ ನಮ್ಮ ಏರಿಯಾಗ ಮೊದಲನೇ ಸಲ ಬಂದಿದ್ದಿನ ನನ್ನ ನೋಡಿ ಹೆದರ್ಕೊಂಡಿದ್ದೆ. ಅದು ಆಗ. ಈಗ ಈಗ ಬೇರೆ ಸತ್ಯ. ಹೌದಾ? ಏ ಜಿಳ್ಳೆ, ಮೊದಲು ಅಮೂಲ್ ಬೇಬಿ ತರ ಆಡೋದು ನಿಲ್ಸು. ನನ್ನೇ ಎದುರಿಸ್ತೀಯಾ? ನಿಂಗೆ ನನಗೆ ಚಪ್ಪ ಅಮ್ಮಟೆ ಬೇಗ ಬೇಗ ಕಟ್ಟೋ, ಟೈಮ್ ಆಗ್ತಿದೆ. ಲೇ ಇದೇ ತರ ಹೂವು ಕಟ್ತಿದ್ರೆ ಮನೆಗೆ ಮದ್ವೆ ಮನೆ ಕಳೆ ಬರುತ್ತೆ. ಏನಂತೀರಾ? ಏ
ಸಡನ್ ಆಗಿ ಆಗೋಯ್ತಲ್ಲ ಮಗ, ಅದಕ್ಕೆ ಇಷ್ಟು ಮಾತ್ರ ಮಾಡ್ತಾ ಇದ್ವಿ. ಇಲ್ಲ ಅಂತಂದಿದ್ರೆ ಮನೇನ ಅರಮನೆ ರೇಂಜಿಗೆ ರೆಡಿ ಮಾಡ್ಬೋದಾಗಿತ್ತು. ನಮ್ಮ ಬಾವನ್ ಎಂಗೇಜ್ಮೆಂಟ್ ಅಂತಂದ್ರೆ ಏರಿಯಾದವರೆಲ್ಲ ಮೂಗ್ ಮೇಲೆ ಬೆಳ್ಳಿ ಹಿಡ್ಕೊಂಡು ನೋಡ್ಬೇಕಾಗಿತ್ತು. ಬಿಡ ಮದ್ವೆಗ್ ಹಂಗೆ ಮಾಡೋಣ. ಏ ಈ ಮಾತ್ ಬಿಟ್ಟು ಕೆಲಸ ಮಾಡ್ರ. ಸರಿನಪ್ಪ. ಅಮ್ಮ ಏನ್ ಇಷ್ಟೊಂದು ಹೂ ಮುಡಿಸ್ತಾ ಇದ್ದೀರಾ? ತಲೆ ಭಾರ ಆಗುತ್ತೆ. ಓ ನಿನ್ಗೊಂದು ವಿಷಯ ಗೊತ್ತಾ? ಹೆಣ್ಮಕ್ಳು ತಲೆ ತುಂಬ ಹೂ ಮುಟ್ಕೊಂಡ್ರೆ ಗಂಡು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾವಂಗೆ ಇಷ್ಟ ಆಗುತ್ತಾ? ಇಷ್ಟ ಆಗದೇನೆ ಖಂಡಿತ ಇಷ್ಟ ಆಗುತ್ತೆ. ಇರು, ನಮ್ಮ ಹುಡುಗಿಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ದೃಷ್ಟಿ ಬಟ್ಟಿಡ್ತೀನಿ. ಅಳಿಯಂದ್ರೆ ವಾಚು ನಿಮಗೋಸ್ಕರ ತಂದಿರೋದು. ನಿಮ್ಮಿಬ್ಬರು ಮದುವೆ ಯಾವಾಗಲೂ ಆಗಬೇಕಿತ್ತು ಅಳಿಯಂದ್ರೆ. ಆ ಶಿವ ಈಗಲಾದ್ರೂ ಕಂಡುಬಿಟ್ನಲ್ಲ ಅನ್ನೋದೇ ಒಂದು ದೊಡ್ಡ ಸಮಾಧಾನ. ಇದು ಮನೆನಾ ನರ್ಕನ ಅಂತ ನನಗೆ ಡೌಟ್ ಆಗ್ತಿದೆ. ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಮನೆಯವರೆಲ್ಲ ಟೊಂಕ ಕಟ್ಕೊಂಡು ನಿಂತಿದ್ದಾರೆ. ನಾನು ಬದುಕಿರುವಾಗಲೇ ಎಂಗೇಜ್ಮೆಂಟ್ಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದಾರೆ. ಏನು ಹೇಳಲಿ ಇವ್ರಿಗೆ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ವಾ? ನನ್ನ ಕಣ್ಣೆ ತಾಕತ್ತೆ ನಿನಗೆ. ಒಂದು ಬಾಸಿಂಗ ಕಟ್ಬಿಟ್ರೆ ತೇಟ್ ಮದುಮಗನೇ. ಈಗಲೇ ಪಿ 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 ಡುಮ್ 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 ಅಂತ ಅನ್ನಿಸ್ಬಿಡ್ಬೋದಿತ್ತು. ಅತ್ತೆ ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ರೆ ಈ ಟೈಮಲ್ಲೇ ಮದುವೆನೂ ಮಾಡಿಬಿಡ್ಬೋದಾಗಿತ್ತು. ಏ ಇಲ್ಲ ಇಲ್ಲ, ಬಾ ಒಂದು ಮದ್ವೆ ಗ್ರ್ಯಾಂಡ್ ಆಗಬೇಕು. ಈ ಥರ ಸಿಂಪಲ್ ಆಗಾದ್ರೆ ಚೆನ್ನಾಗಿರಲ್ಲ ಕಣ್ರು. ಏನಂತೀರಾ? ಅದೇ ಮತ್ತೆ ನಮ್ಮ ಬಾವ ಅಂದ್ರೇನು ಕಮ್ಮಿನಾ? ಅದೇ ಮತ್ತೆ ನಮ್ಮ ಏರಿಯಾದವ್ರನ್ನೆಲ್ಲ ಕರೆಸಿ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ. ಏನಂತೀರಾ? ಈಗಂತೂ ನಮ್ಮ ಕಸ್ಟಮರ್ಸ್ ಕೂಡ ನಮ್ಮ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ದಾರೆ ಅಜ್ಜಿ. ಅವರನ್ನು ಕರಿಬೇಕು. ಬೇರೆಯವ್ರು ಹೇಗಾದರೂ ಇರಲಿ, ಈ ಬಾಲಂಗೆ ಏನಾಗಿದೆ? ಅವನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾನೆ? ಅವನಿಗೂ ರುಕ್ಕು ಮೇಲೆ ಲವ್ ಆಗಿದೆಯಾ? ಆಗಿಲ್ಲ ಅಂದ್ರೆ ಅವನು ಯಾಕೆ ಇದಕ್ಕೆಲ್ಲ ಒಪ್ಕೋತಾ ಇದ್ದ? ಒಟ್ಟಿನಲ್ಲಿ ಇವನಿಗೆ ನಾನು ಬೇಡ. ನಾನು ಇಲ್ಲೇ ಇದ್ರೂ ಅವ್ನು ನನ್ನನ್ನು ನೋಡ್ತಾನೆ ಇಲ್ಲ. ಈ ಮನೆಯವರು ನನ್ನನ್ನು ಮರ್ತು ಬಿಟ್ಟಿದ್ದಾರೆ. ಇವ್ರ ಸಂಭ್ರಮನೇ ಇವ್ರಿಗೆ. ಛೇ. ಕಿತ್ತು